ನಮ್ ಪುಟ್ಟಿ ಸೇರ್ಕೊಂಡು ಒಳ್ಳೆ ಅಡುಗೆ ಮಾಡ್ಬಿಟ್ಟಿದ್ದಾರೆ. ಕಬಾಬು, ಸಮೋಸ, ಬಿರಿಯಾನಿ. ಅದ್ರ ಜೊತೆಗೆ ನೀವು ಎಣ್ಣೆ ಕೊಡಿಸ್ಬಿಟ್ರಲ್ಲ, ಖುಷಿಯಾಗಿ ಹೋಗ್ಬಿಟ್ಟೆ ಬಿಡಿ. ರಾತ್ರಿವರೆಗೂ ಚೆನ್ನಾಗಿ ಕುಡ್ಕೊಂಡು ತೇಲಾಡ್ಬಿಡ್ತೀನಿ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ, ಹ್ಯಾಪಿ ನ್ಯೂ ಇಯರ್. ಟನ್ 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 ಎಣ್ಣೆ ಬೇಕು ಅಣ್ಣ, ಟನ್ 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 ಕುಡಿರಿ ಕುಡಿರಿ ಅಣ್ಣ. ಏ ಸುಬ್ಬಿ, ಅದೇನ್ ಜ್ಯೂಸ್ ಕುಡಿತಿದೀಯ ಮಕ್ಕಳ ತರ? ಆರೆಂಜ್ ಜ್ಯೂಸ್ ಹಾಕೋ, ಅದ್ರ ಜೊತೆ ಎಣ್ಣೆ ಮಿಕ್ಸು. ಇವತ್ತು ನಾನು ನೀನು ಇಬ್ರು ತೇಲಾಡ್ಬಿಟ್ಟು ಎಂಜಾಯ್ ಮಾಡ್ಬಿಡೋಣ. ಇವತ್ತು ಇಯರ್ ಎಂಡ್ ಕಣೆ. 2024 ಮುಗ್ದು 2025 ಬರ್ತೈತೆ. ನೀನ್ ಬರೀ ಆರೆಂಜ್ ಜ್ಯೂಸ್ ಕುಡ್ಕೊಂಡ್ ಕೂತಿಯಲ್ಲ, ತಗ ಒಂದ್ ಬಾಟ್ಲಿ ಏರ್ತೆ ಬಿಡು. ಬಾಯಿ ಮುಚ್ಕೊಂಡ್ ಕುತ್ಕೊಳ್ಳಿ. ಒಳಿ ಮೈನ್ ಮುಂದೆ ಏನ್ ಕೇಳ್ತೀರಾ? ಛೇ, ನಾನು ಒಳಿ ಮೈನ್ ಮುಂದೆ ಎಲ್ಲ ಕುಡಿಯಕ್ಕಲ್ಲಪ್ಪ. ನಂಗೆ ತಲೆ ಒಂಥರ ತಿರುಗ್ದಂಗ ಆಗ್ಬಿಡುತ್ತೆ ಒಂಚೂರು ಕುಡಿದ್ರೆ. ಅದಕ್ಕೆ ನಾನು ಆರೆಂಜ್ ಜ್ಯೂಸ್ ಕುಡಿಯೋದು. ಅಯ್ಯೋ ಅತ್ತೆ, ಒಂಚೂರು ಹಂಚಿಕೆ ಮಾಡ್ಕೊಬೇಡಿ. ಬೇಕು ಅಂದ್ರೆ ಕೇಳಿ, ತುಂಬಾ ಬಾಟ್ಲಿ ತಂದಿದೀವಿ, ಎತ್ಬಿಡಿ ಅಟ್ಲ ಬಂದು. ಇಲ್ಲ ಇಲ್ಲ ಒಳಿ ಮಯ್ಯ, ನಾನಂತೂ ಕುಡಿಯಕ್ಕಲ್ಲಪ್ಪ. ಬೇಕಾದ್ರೆ ನನ್ನ ಪಾಲಿಂದವೇ ನಿಮ್ಮ ಮಾವಂಗೆ ಕುಡಿಸ್ಬಿಡಿ. ಕುಡಿದು ತೇಲಾಡ್ಕೊಂಡು ಎಲ್ಲರೂ ಬಿದ್ದು ಹೊರಳಾಡ್ಕೊಳ್ಳಿ. ಅಯ್ಯೋ ಚುಪ್ಪಿ, ನೋಡಿ ಇಲ್ಲಿ, ನೀವು ಕುಡೀರಿ ಅಂತಿದ್ದಾರೆ. ಅದು ಹೆಂಗಿರುತ್ತೆ ಅಂತ ನಂಗೊಂದ್ಸಲ ಕೊಟ್ಟು ನೋಡಿದ್ರೆ ಟೇಸ್ಟ್ ನೋಡೇ ಬಿಡ್ತೀನಪ್ಪ. ಈ ಅಜ್ಜಿಗೆ ಏನ್ ಬಾರಿ ಕಷ್ಟನಾ ಒಂದ್ ಟೇಸ್ಟ್ ನೋಡಕ್ಕೇನು ಅಂತ? ಗಿರೀಶ, ಬಾಯಿ ಮುಚ್ಕೊಂಡು ಕುತ್ಕೋ. ಆತರ ಎಲ್ಲ ದೊಡ್ಡವ್ರ ಮಾತಿ ಕಿವಿ ಕೊಡಬಾರ್ದು. ನಿಮಗೇನ್ ಕುಡಿಯಕ್ ಕೊಟ್ಟಿದೀವಿ, ನಿಮಗೇನ್ ತಿನ್ನಕ್ ಕೊಟ್ಟಿದೀವಿ ಅದಷ್ಟೇ ತಿಂದು ಕುಡ್ಕೊಂಡು ಹೋಗಿ ಮಲ್ಕೋಬೇಕು. ತಲೆ ಹರಟೆ. ಸರಿ ಅತ್ತೆ, ಆಯ್ತು. ಅಮ್ಮನ ಹತ್ರ ಹಂಗೆ ಬೈಸ್ಕೋಬೇಕು ನೀನು, ತಲೆ ಹರಟೆ. ಅಮ್ಮ ಮತ್ತೆ ಅಪ್ಪ ಎಲ್ಲರೂ ನಮಗೆ ಜ್ಯೂಸ್ ಕೊಟ್ಟಿದ್ದಾರೆ ತಾನೆ, ನಾವು ಸುಮ್ಮನೆ ಇದನ್ನೇ ಕುಡಿದು ಎಂಜಾಯ್ ಮಾಡಬೇಕು. ಅಮ್ಮ, ಅಪ್ಪಯ್ಯ, ಶಮಂತ್, ತಮಣ್ಣಿ, ನಾವಿಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಕೂರೋದು ಒಳ್ಳೇದಲ್ಲ ಅನ್ಸುತ್ತೆ. ನೀವೆಲ್ಲ ಇಲ್ಲಿ ಬಾಟಲ್ ಇಟ್ಕೊಂಡು ಕೂತಿದ್ದೀರಾ. ಮಕ್ಕಳಿಗೂ ಒಂದಲ್ಲ ಒಂದು ಕಡೆಯಿಂದ ಆಸೆ ಆಗೇ ಆಗುತ್ತೆ ಟೇಸ್ಟ್ ಮಾಡಿ ನೋಡೋಣ ಅಂತ. ಹಾಗಾಗಿ ನಾನು ಮಕ್ಕಳನ್ನೆಲ್ಲ ಮನೆ ಒಳಗಡೆ ಕರ್ಕೊಂಡೋಗಿ ಈ ಟೆಂಟನ್ನ ಮನೆ ಒಳಗಡೆ ಹಾಕಿ ಅವರಿಗೆ ಸ್ನ್ಯಾಕ್ಸ್, ಊಟ, ಆಮೇಲೆ ಫ್ರೂಟ್ ಜ್ಯೂಸ್ ಎಲ್ಲ ಕೊಡ್ತೀನಿ. ಹೌದು ಪುಟ್ಟಿ, ನನಗೂ ಹಾಗೆ ಅನ್ನಿಸ್ತಿದೆ. ಈ ಕಳಬಡ್ಡಿ ಮಗ ಇದಾನಲ್ಲ ಗಿರೀಶ, ಜೋರಿದಾನೆ ಜೋರು. ನೋಡು ಅವನು ಹೆಂಗ್ ನೋಡ್ತಿದ್ದಾನೆ ಬಾಟ್ಲು ಕಡೆನೆ. ಕರ್ಕೊಂಡೋಗ ಅವರಿಬ್ರನ್ನು ಒಳಗಡೆನೆ ಅವ್ರಿಗೆ ಫ್ರೂಟ್ ಜ್ಯೂಸ್ ಹಾಕಿ ಕೊಟ್ಟು ಹಾಗೆ ಸ್ನ್ಯಾಕ್ಸ್ ಎಲ್ಲ ಕೊಡು ಪುಟ್ಟಿ. ಮಾತಾಡಿದ್ದು ಕಣ. ಮಕ್ಳಿಗೆ ಬೈದ್ರೆ ದೊಡ್ಡವ್ರ ಜಗಳ ಆಡೋದ? ಸುಮ್ಮನಿರ್ ನೀನು. ಅಯ್ಯೋ, ಎಂಜಾಯ್ ಮಾಡ್ತಿದೀವಿ ಇಯರ್ ಎಂಡು, ನೀವು ಒಳ್ಳೆ ಜಗಳ ಶುರು ಮಾಡ್ಕೊಬಿಟ್ರಲ್ಲ. ಯಾವಾಗ್ಲೂ ಹಿಂಗೆ ನೀವುಗಳು ಮಾಡೋದು. ಏನಾರು ಎಂಜಾಯ್ ಮಾಡೋಣ, ಖುಷಿಯಾಗಿರೋಣ, ತಮಾಷೆ ಮಾಡೋಣ ಅನ್ನಷ್ಟೊಳಗೆ ಏನಾದ್ರೂ ಒಂದು ಕಿತಾಪತಿ ಶುರು ಮಾಡ್ಕೊಂಡ್ಬಿಡ್ತೀರಾ. ಬಾಯಿ ಮುಚ್ಕೊಂಡು ಎಲ್ಲರೂ ಕುಡಿಬೇಕಷ್ಟೇ. ಬಾವಾಜಿಗೆ ಮರ್ಯಾದೆ ಕೊಡ್ಬೇಕು ಕಣ. ಅಯ್ಯೋ, ಅಕ್ಕನ ಗಂಡ ಅನ್ನೋದು ಮರಿಬೇಡ ನೀನು. ಶಮಂತ್ ಅವ್ರೆ, ನೀವು ಹಾಗೆಲ್ಲ ಗಿರೀಶಂಗ್ ಬೈತಾರ ನೋಡಿ. ನೀವು ಹಾಗೆ ಬೈದಿದ್ಕೆ ತಾನೆ ತಮಣಿಗೆ ಕೋಪ ಬಂದಿದ್ದು. ನೀವು ಅವನ್ನ ಪಾಪ ಹಂಗೆಲ್ಲ ಅನ್ಬಾರ್ದು. ಏನೋ ತಲೆ ಹರಟೆ ಇದ್ದಾನೆ ಅಂತ ಹೇಳ್ಬೇಕು. ಹಾಗಂತ ನೀವು ಕಳ್ಬಡ್ಡಿ ಮಗ ಅಂದ್ರೆ ಗಿರೀಶಂಗೂ ಬೇಜಾರಾಗುತ್ತೆ, ಪಾಪ ಅವರಪ್ಪ ತಮಣಿಗೂ ಬೇಜಾರಾಗುತ್ತೆ. ನೀವಂದಿದ್ದು ಕೂಡ ರಾಂಗ್ ಶಮಂತ್ ಅವ್ರೆ. ಪ್ಲೀಸ್ ತಮಣಿ ಹತ್ರ ಸಾರಿ ಕೇಳಿ. ತಮಣಿ, ನೀನ್ ಕೂಡ ಸ್ವಲ್ಪ ಮೆಲ್ಲೆ ವಾಯ್ಸಲ್ಲಿ ಮಾತಾಡ್ಬೇಕು ಆಯ್ತಾ ಬಾವಾಜಿ ಹತ್ರ. ಬಾವ ಹಂಗೆಲ್ಲ ಅನ್ಬೇಡಿ ಅಂತ ನೀನ್ ಮೆಲ್ಲೆ ಮಾತಾಡ್ಬೇಕು. ತಲೆ ಹರಟೆ ತರ ಜೋರಾಗಿ ಮಾತಾಡ್ಬೇಡ. ಬಾವಾಜಿ, ಸಾರಿ ಬಾವಾಜಿ, ಹೋಗ್ಲಿ ಬಿಡಿ. ಒಂಚೂರು ಏರ್ಬಿಡ್ತು, ಸಿಟ್ಟು ಬಂದ್ಬಿಡ್ತು ಬಾವಾಜಿ. ಸಾರಿ. ಪುಟ್ಟಿ ಅಕ್ಕ ಹೇಳಿದ್ಮೇಲೆ ನಂಗೆ ಅರ್ಥ ಆಯ್ತು ಬಾವಾಜಿ. ಹೋಗೋಣ ತಮಣಿ, ಪುಟ್ಟಿ ಹೇಳೋದು ಸರಿನೇ. ನಾನು ಒಂಚೂರು ಏರಿ ಬೇಸಲ್ಲಿ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟೆ. ಗಿರೀಶ, ಸಾರಿ ಕಣ ಮರಯ್ಯ. ಸಾರಿ ಕಣ ತಮಣಿ. ಯಾಕೆ ನಾ ಪಾರ್ಟಿ ಹಾಳು ಮಾಡ್ಕೊಳ್ಳೋದು? ಎಂಜಾಯ್ ಮಾಡೋಣ. ಇವತ್ತು ಇಯರ್ ಎಂಡ್, ಜಗಳ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಎಂಜಾಯ್ ಮಾಡೋಣ. ಚಿಯರ್ಸ್. ಗಿರೀಶ, ಚುಪ್ಪಿ, ನೀವಿಬ್ರು ಮನೆ ಒಳಗಡೆ ಹೋಗಿ ಟೆಂಟ್ ಹಾಕೊಳ್ಳಿ. ಇಲ್ಲಿ ಟೆಂಟ್ ಹಾಕೊಂಡು ಕೂರೋದು ಒಳ್ಳೇದಲ್ಲ ನೋಡಿ. ದೊಡ್ಡವರೆಲ್ಲ ಅವ್ರವ್ರ ಪಾಡಿಗೆ
ಮಾತಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ನೀವು ಅದಕ್ಕೆಲ್ಲ ಕಿವಿ ಕೊಡಬಾರ್ದು, ಕಣ್ಣಿಟ್ಟು ನೋಡಬಾರ್ದು. ನಿಮ್ಮ ಪಾಡಿಗೆ ನೀವು ಫಾಂಟಾ ಬಾಟ್ಲು ತಗೊಂಡು, ಫಾಂಟಾ ಲೋಟ ತಗೊಂಡು, ಸ್ನಾಕ್ಸ್ನೆಲ್ಲ ತಗೊಂಡು ಒಳಗಡೆ ಬನ್ನಿ. ಇದೇ ಟೆಂಟ್ನ ಮನೆ ಒಳಗಡೆ ಹಾಕೊಂಡು ಎಂಜಾಯ್ ಮಾಡಿ ನೀವಿಬ್ರು. ಟಿವಿ ನೋಡ್ತಾ, ಕಾರ್ಟೂನ್ ನೋಡ್ತಾ. ಇಲ್ಲಿ ಇವ್ರಗಳ ಜೊತೆ ಸೇರ್ಕೊಂಡ್ರೆ ತಲೆ ಕೆಟ್ಟು ಹೋಗುತ್ತೆ. ಅತ್ತೆ, ನಾವೇನು ಕೇಳಿಸ್ಕೊಳ್ಳಲ್ಲ, ಅವ್ರ ಕಡೆ ತಿರ್ಗು ನೋಡಲ್ಲ ಅತ್ತೆ. ನಾವು ಇಲ್ಲಿ ಹೊರಗಡೆ ಔಟ್ಸೈಡ್ ಟೆಂಟ್ ಅಲ್ಲಿ ಎಂಜಾಯ್ ಮಾಡ್ತೀವಿ ಅತ್ತೆ. ಪ್ಲೀಸ್ ಪ್ಲೀಸ್, ನಾವು ಈ ಕಡೆ ನಮ್ಮ ಪಾಡಿಗೆ ನಾವು ತಿರ್ಕೊಂಡು ಫಾಂಟಾ ಕುಡ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ತೀವಿ. ಆ ಕಡೆ ನಾನಂತೂ ತಿರ್ಗು ನೋಡಲ್ಲ, ಕಿವಿ ಹತ್ತಿ ಇಟ್ಕೊಂಡ್ಬಿಡ್ತೀನಿ. ಪ್ಲೀಸ್ ಇವತ್ತೊಂದಿನ ನಮಗೆ ಇಲ್ಲೇ ಎಂಜಾಯ್ ಮಾಡಕ್ ಬಿಡಿ ಅತ್ತೆ. ಮನೆ ಒಳಗಡೆ ಬೋರ್ ಆಗುತ್ತೆ. ಅದ್ರ ಜೊತೆಗೆ ಲಾವಿಶ್ ಪಾಪು ಕೈಯೋ ಅಂತ ಅಳ್ತಿರ್ತಾನೆ. ಅದ್ರ ಜೊತೆಗೆ ನನ್ನ ತಂಗಿ ಕೂಡ ಅಳ್ತಿರ್ತಾಳೆ ಅತ್ತೆ. ಅಲ್ಲಿ ನಮಗೆ ಆರಾಮಾಗಿ ಇರಕ್ಕೆ ಆಗಲ್ಲ, ನಾವು ಇಲ್ಲೇ ಎಂಜಾಯ್ ಮಾಡ್ತೀವಿ. ಸರಿ, ಹಾಗಾದ್ರೆ ಯಾವುದೇ ರೀತಿ ತಲೆಹರಟೆ ಮಾಡಬಾರ್ದು. ನಿಮ್ಮ ಪಾಡಿಗೆ ನೀವು ಫಾಂಟಾ ಕುಡಿತಾ, ಸ್ನಾಕ್ಸ್ ಎಲ್ಲ ತಿನ್ಕೊಂಡು, ಚಿಕನ್ ಕಬಾಬು, ಬಿರಿಯಾನಿ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿ, ಆಯ್ತಾ? ನಾನು ಒಳಗಡೆ ಹೋಗಿ ಇನ್ನೂ ಕಬಾಬ್ ಮಾಡ್ಕೊಂಡ್ ಬರ್ತೀನಿ. ಅಲ್ಲಿ ದೊಡ್ಡವ್ರು ಏನು ಮಾತಾಡ್ತಿರ್ತಾರೆ ಅಂತ ಕೇಳಿಸ್ಕೋಬಾರ್ದು, ಅವ್ರ ಮಾತಿಗೆ ನೀವೇನು ಉತ್ತರ ಕೊಡಬಾರ್ದು, ಆಯ್ತಾ? ನಿಮ್ಮ ಪಾಡಿಗೆ ನೀವು ಇಬ್ಬರೇ ಎಂಜಾಯ್ ಮಾಡಬೇಕು, ಓಕೆನಾ? ನಾನು ಒಳಗಡೆ ಹೋಗಿ ಬರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ಇಯರ್ ಎಂಡ್ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತ. ಇನ್ನೂ